ಹನುಮಾನ್ ಚಾಲೀಸದ ವಿಚಾರಕ್ಕೆ ಪ್ರಾರಂಭವಾದ ಆ ಒಂದು ದಂಗಲ್ ಇವತ್ತು ರಾಜಕೀಯ ಸ್ವರೂಪವನ್ನ ಪಡ್ಕೊಂಡ್ಬಿಡ್ತಾ ಅಂತ ಹೇಳಿ ಗಲಾಟೆ ಆಗ್ತಾ ಇದ್ದಿದ್ದು ಚಾಲೀಸವನ್ನ ಓದುವ ಅಥವಾ ಹಾಡನ್ನ ಪ್ಲೇ ಮಾಡುವ ವಿಚಾರಕ್ಕೆ ಆದ್ರೂ ಕೂಡ ಅಲ್ಲಿ ಕೇಳೋಕ್ ಸಿಕ್ಕಿದ್ದು ಮೋದಿ ಪರವಾದ ಘೋಷಣೆ. ಹಾಲಿ ಸಂಸದರು ಮತ್ತೊಮ್ಮೆ ಚುನಾವಣೆಗೆ ನಿಂತಿರುವವರು ತೇಜಸ್ವಿ ಸೂರ್ಯ ಅವರು ಅಲ್ಲಿ ಬಂದು ಮತದಾರರನ್ನ ಪ್ರಚೋದನೆಗೆ ಒಳಪಡಿಸಿದ್ರು. ಚುನಾವಣಾ ನೀತಿ ಸಂಹಿತೆಗೆ ವಿರುದ್ಧವಾಗಿ ನಡ್ಕೊಂಡ್ರು ಅಂತ ಹೇಳಿ ಅವರ ವಿರುದ್ಧ ಕೂಡ ದಾಖಲಾಗೋಯ್ತು ಕೇಸ್. ಇದೆಲ್ಲದರ ನಡುವೆ ಚರ್ಚೆ ಆಗ್ತಿರೋ ವಿಚಾರ ಪ್ರಚೋದನೆ ಅಂದ್ರೆ ಯಾವುದು? ಹನುಮಾನ್ ಚಾಲೀಸವನ್ನ ನೀವು ಬಂದು ರಸ್ತೆಯಲ್ಲಿ ಪಠಿಸಿ ಅಥವಾ ಭಜನೆ ಮಾಡಿ ಅಂದ್ಬಿಟ್ರೆ ಪ್ರಚೋದನೆನಾ? ಹಾಗಾದ್ರೆ ಆ ಹನುಮಾನ್ ಚಾಲೀಸವನ್ನ ಹಾಡನ್ನ ಪ್ಲೇ ಮಾಡಿದಾತನಿಗೆ ಚುಚ್ಚಲಾಯ್ತಲ್ವಾ, ಚಾಕುವಿನಿಂದ ಅಟ್ಯಾಕ್ ಮಾಡಲಾಯ್ತಲ್ವಾ, ಅದೇನು? ಪ್ರಶ್ನೆಗಳಂತೂ ಅನೇಕ ಇದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ನಾನು ಸ್ಮಿತಾ ರಂಗನಾಥ್. ನಾನು ನಾಗೇಂದ್ರ ಬಾಬು. ನಮ್ಮೊಂದಿಗೆ ಇವತ್ತು ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ. ಬಿಜೆಪಿ ವಕ್ತಾರರಾಗಿರುವಂಥ MR ವೆಂಕಟೇಶ್ ಅವರು, ಸ್ಥಳೀಯರಾಗಿರುವಂಥ ವಿಜಯ್ ಕುಮಾರ್ ಅವರು ಹಾಗೂ ಶಶಾಂಕ್ ಅವರು ಸ್ಥಳೀಯರು, ಸಾದಿಕ್ ಪಾಷಾ ಅವರು ಮುಸ್ಲಿಂ ಮುಖಂಡರು ಹಾಗೂ ಹರೀಶ್ ಭೈರಪ್ಪ ಅವರು ಕನ್ನಡ ಹೋರಾಟಗಾರರು, ಎಲ್ಲರನ್ನು ಕೂಡ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ನೋಡಿ, ಹನುಮ ಬಹುಸಂಖ್ಯಾತರಾದ ಹಿಂದೂಗಳ ಆರಾಧ್ಯ ದೈವ. ಹಿಂದುತ್ವ ಅನ್ನೋ ವಿಚಾರ ಬಂದಾಗಲೆಲ್ಲವೂ ಕೂಡ ಹನುಮನ ಸ್ಮರಣೆ ಪ್ಯಾರಲಲ್ ಆಗಿ ಬಂದುಬಿಡುತ್ತೆ ಅಂತ ಹೇಳಿ. ಆದ್ರೆ ಅದೇ ಹನುಮಾನ್ ಚಾಲೀಸಾ ವಿಚಾರಕ್ಕೆ ಇಷ್ಟೆಲ್ಲ ದಂಗಲ್ ನಡೆದು ಹೋಯ್ತು. ಹಾಗಾದ್ರೆ ಹನುಮನ ಭಕ್ತರು ಇಡೀ ಪ್ರಕರಣವನ್ನ ಯಾವ ರೀತಿ ಗಮನಿಸ್ತಾ ಇದ್ದಾರೆ? ಒಂದು ಕ್ವಿಕ್ ರಿಯಾಕ್ಷನ್ ತಿಳಿದುಕೊಳ್ಳೋ ಸಲುವಾಗಿ ನಮ್ಮ ರಿಪಬ್ಲಿಕ್ ಕನ್ನಡದ ಇಬ್ಬರು ಪ್ರತಿನಿಧಿಗಳು ಬೆಂಗಳೂರಿನ ಬೇರೆ ಬೇರೆ ಕಡೆ ಇರ್ತಕ್ಕಂಥ ಹನುಮ ಮಂದಿರದಿಂದ ಲೈವ್ ಕನೆಕ್ಟ್ ಆಗ್ತಾರೆ. ಮೊದಲಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಹತ್ರ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ ಅಲ್ಲಿರುವ ಹನುಮ ಭಕ್ತರನ್ನ ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ದೀಪ್ತಿ, ಯಾವ ಹನುಮ ಮಂದಿರದಲ್ಲಿ ಇದ್ದೀರಿ? ಅಲ್ಲಿ ಬರುವ ಭಕ್ತಾದಿಗಳನ್ನ ನೀವು ಮಾತನಾಡಿಸಬಹುದಾ? ನಿನ್ನೆ ಇವತ್ತು ಇಡೀ ದಿನ ಏನು ಬೆಂಗಳೂರಿನಲ್ಲಿ ನಡೀತಾ ಇದೆ ಈ ಹನುಮಾನ್ ಚಾಲೀಸಾ ದಂಗಲ್, ಅದ್ರ ಬಗ್ಗೆ ಅವರ ಅಬ್ಸರ್ವೇಷನ್ಸ್ ಏನು? ಸ್ಮಿತಾ ರಂಗನಾಥ್, ನಾನೀಗ ಪದ್ಮನಾಭ ನಗರದಲ್ಲಿರುವಂತಹ ವೀರಾಂಜನೇಯ ದೇವಸ್ಥಾನದಲ್ಲಿದ್ದೀನಿ. ಈ ಒಂದು ಪ್ರಕರಣ ಪ್ರತಿಯೊಬ್ಬ ಹಿಂದೂ ಭಕ್ತನನ್ನ, ಮುಖ್ಯವಾಗಿ ಹನುಮ ಭಕ್ತನನ್ನ ಕೆರಳಿಸಿದೆ. ಯಾಕೆ ಹನುಮಾನ ಚಾಲೀಸನ್ನ ಅಂಗಡಿಯೊಳಗೆ ಹಾಕಿದ್ರೆ ಅದನ್ನ ಸ್ಟಾಪ್ ಮಾಡುವಂತಹ ಪುಡಿ ರೌಡಿಗಳನ್ನ ಹಿಡಿಬೇಕಾಗಿರುವಂತಹ ಪೊಲೀಸರು ಪ್ರಚೋದನೆ ಅಂತ ಹೇಳಿ ಕೇಸ್ಗಳನ್ನ ಹಾಕ್ತಾ ಇದ್ದಾರೆ. ಬೆಂಬಲ ಅಂತ ಕೊಡಕ್ಕೆ ಹೋದಂತಹ ಹಿಂದೂ ಕಾರ್ಯಕರ್ತರ 40ಕ್ಕೂ ಹೆಚ್ಚು ಜನವನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಿದ್ರೆ ನಾವು ಯಾವ ರಾಜ್ಯದಲ್ಲಿದ್ದೀವಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಭಕ್ತರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಘಟನೆಯನ್ನ ನೋಡಿದ್ರ? ಹನುಮಾನ್ ಚಾಲೀಸ್ ಹಾಕಿದಕ್ಕೆ ಬರ್ತಾರೆ, ಚಾಕು ತಗೊಳ್ತಾರೆ, ಚುಚ್ತಾರೆ. ಪೊಲೀಸರು ಹೇಳ್ತಾರೆ ಇದು ಪ್ರಚೋದನೆ ಆಗ್ತಾ ಇದೆ, ಇದು ಬೇರೆ ರೀತಿಯಲ್ಲಿ ಕೇಸ್ ತಗೊಂಡು ಹೋಗ್ಲಾಗ್ತಾ ಇದೆ ಅಂತ ಹೇಳಿ ಯಾರು ಬೆಂಬಲಕ್ಕೆ ಕೊಡಕ್ಕೆ ಬರ್ತಾರೋ ಅಂಥವರ ಮೇಲೆ ದರ್ಪವನ್ನ ತೋರಿಸ್ತಾ ಇದ್ದಾರೆ. ಈ ಎಲ್ಲ ಘಟನೆಗಳನ್ನ ನೀವು ಹೇಗೆ ನೋಡ್ತೀರಾ ಅಂತ? ಇದು ನಮ್ಮ ಬೆಂಗಳೂರಂಥ ಪ್ರದೇಶಗಳಲ್ಲಿ ಈ ಥರ ಒಂದು ನಗರಪೇಟೆಯಲ್ಲಿ ನಡೆಯುತ್ತ ಒಂದು ಹಿಂಸಾತ್ಮಕ ಘಟನೆ ಇದೆ, ಅಕ್ಷಮ್ಯ ಅಪರಾಧವಾದದ್ದು. ಈ ಘಟನೆ ಯಾರೂ ಕೂಡ ಕ್ಷಮಿಸೋಕ್ಕಾಗಲ್ಲ. ಯಾಕೆಂದರೆ ಈ ಬೆಂಗಳೂರಿನ ನಗರದ ದೊಡ್ಡದ ಪ್ರದೇಶ, ಇಡೀ ನಮ್ಮ ಭಾರತ ದೇಶಕ್ಕೆ ಮತ್ತು ನಮ್ಮ ಪ್ರಪಂಚಕ್ಕೆ ಬೆಂಗಳೂರು ಕೇಂದ್ರ ಬಿಂದುವಾಗಿದೆ. ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ. ಅಂಥದ್ದಲ್ಲಿ ಈ ಥರ ಒಬ್ಬ 3-4 ಜನ ಪುಡಿ ರೋಡಿಗಳು ಬಂದು ಹೋಗಿದ್ದಾರೆ ಅಂತಂದರೆ ನಿಜಕ್ಕೂ ಅಕ್ಷಮ್ಯ ಅಪರಾಧ. ಇದಕ್ಕೆ ನಾವು ಹನುಮಾನ್ ಚಾಲೀಸ್ ಏನು ಕೊಡ್ತೇವೆ ಅಂತಂದರೆ, ನಮಗೆ ಒಂದು ದೋಷಗಳಿರ್ತವೆ, ನಮಗೇನೋ ಒಂದು ಪಾಪ ಪರಿಹಾರಗಳಾಗಿರ್ತದೆ, ಇನ್ನೊಂದೇನೋ ಒಂದು ಮಕ್ಕಳು ಆಗಬೇಕಾಗಿರುತ್ತೆ. ಇವಾಗೆಲ್ಲ ಪರಿಹಾರ ಆಗಬೇಕು ಅಂದರೆ ಇವೆಲ್ಲ ಓದಬೇಕಾಗುತ್ತೆ, ಇವೆಲ್ಲ ಮಾಡಬೇಕಾಗುತ್ತೆ. ಅದು ಒಂದು ನಮ್ಮ ಸಂಪ್ರದಾಯ. ನಾವು ನಮ್ಮ ಹಿಂದೂ ಧರ್ಮ ಏನಾಗಿದೆ, ವಿವಿಧತೆಯಲ್ಲಿ ಐಕ್ಯತೆ. ನಮ್ಮಲ್ಲಿ ಬಹುತೇಕ ಎಲ್ಲ ಗಣೇಶ ದೇವರು, ಎಲ್ಲ ದೇವರುಗಳು ಇರೋದು, ಆಂಜನೇಯ ದೇವರು, ಲಕ್ಷ್ಮೀ ದೇವರು ಅಂತ. ಅಂದರೆ ವಿವಿಧತೆಯಲ್ಲಿ ಐಕ್ಯತೆಯನ್ನು ನೋಡುವಂಥ ನಾವು ಅಂಥ ಐಕ್ಯತೆ ಅಂತ ನೋಡ್ತಿದ್ದಾಗ ಯಾರೋ ಒಂದು 3-4 ಜನ ಬಂದು ಈ ಚಾಲೀಸನ್ನು, ಹನುಮಾನ್ ಚಾಲೀಸ್ನ ನಿಲ್ಲಿಸಿ ಅಂತ ಹೇಳೋದು ಎಷ್ಟು ಧೈರ್ಯ? ಅದೇ ಇಲ್ಲಿ ಇದೇ ಪ್ರದೇಶದಲ್ಲಿ ಸುತ್ತಮುತ್ತ ಒಂದು ಸುಮಾರು 100 ಜನ ಬೇರೆ ಧರ್ಮದವರು ಇದ್ದಾರೆ. ಅವ್ರುಗಳಿಗೆ ಹೇಳ್ತಾರೆ, ಯಾವುದಾದ್ರು ಒಂದು ಪ್ರಕರಣದಲ್ಲಿ ಯಾರಾದರೂ ಒಬ್ಬರು ಹಿಂದೂಗಳು ಈ ಥರ ಮಾಡಿದ್ದಾರೆ ಅಂತ ತೋರಿಸ್ಬಿಟ್ರೆ ಅದಕ್ಕೆ ನಾನು ತಲೆ ಬಾಗ್ತೀನಿ. ಇಂಥ ಒಂದು ಘಟನೆಗೆ ಅಕ್ಷಮ್ಯ ಅಪರಾಧ. ಆಮೇಲೆ ನಂತರದಲ್ಲಿ ಪ್ಲೇ ಮಾಡೋಣ. ಮಾದೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ, ಬಹುಶಃ ಶಿವಾಜಿನಗರದಿಂದ. ಮದೇಶ್, ನೀವಿರೋ ಜಾಗ, ಅಲ್ಲಿ ಜನ ಏನ್ ಹೇಳ್ತಿದ್ದಾರೆ ಈ ಘಟನೆ ಬಗ್ಗೆ? ಸ್ಮಿತಾ, ನೀವು ಅವಾಗಲೇ ಹೇಳ್ತಿದ್ರಿ ಯಾವುದನ್ನ ಪ್ರವೋಕ್ ಮಾಡುವಂಥ ವಿಚಾರ ಅನ್ನೋಂಥದ್ದು. ಈ ಒಂದು ಭಕ್ತಿ ಆಗಿರ್ಬೋದು, ಭಾವ ಆಗಿರ್ಬೋದು, ಇವೆಲ್ಲವೂ ಕೂಡ ಅವರವರ ವೈಯಕ್ತಿಕ ವಿಚಾರಗಳು. ಅಲ್ಲಿ ಆ ಒಂದು ಅಂಗಡಿಯ ಮಾಲೀಕ ಏನು ಮಾಡಿದ್ದಷ್ಟೇ ತನ್ನ ಅಂಗಡಿಯಲ್ಲಿ ಭಕ್ತಿಯ ಅಂದರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಹನುಮಾನ್ ಚಾಲೀಸವನ್ನು ಹಾಕಿದ್ದ.
ಅದಾದ ಮೇಲೆ ಅಲ್ಲಿ ಬಂದಾದಂಥ ನಡೆದಿರುವಂಥ ಘಟನೆಗಳು ಇವೆಲ್ಲವೂ ಕೂಡ ಇಂಡೈರೆಕ್ಟ್ ಆಗಿ ಪ್ರವೋಕ್ ಮಾಡಿರೋ ಥರನೇ ಆಯಿತು. ಅದಾದಮೇಲೆ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾಯಿತು, ಸಂಸದರು ಬಂದರು, ಪ್ರತಿಭಟನೆಗಳಾಯಿತು, ಹನುಮಾನ್ ಚಾಲಿಸವನ್ನು ದೊಡ್ಡದಾಗಿ ಭಜನೆ ಮಾಡಿಸುವಂಥ ಲೆವೆಲ್ಗೂ ಬಂತು. ಇದೆಲ್ಲದಕ್ಕೂ ಕಾರಣ ಒಂದೇ ಒಂದು ಕಾರಣ, ಅವರ ವೈಯಕ್ತಿಕ ಭಕ್ತಿಗೆ ಧಕ್ಕೆ ಪಡುವಂತಹ ವಿಚಾರಕ್ಕೆ ಅಲ್ಲಿನ ಬೇರೆ ಕೋಮಿನ ಅವರಾಗಿರ್ಬೋದು, ಜೊತೆಗೆ ಈಗಾಗಲೇ ಆರೋಪಿ ಅಂತ ಯಾರೆಲ್ಲ ಇದ್ದಾರೆ ಅವರು ಮಾಡಿರುವಂಥ ಒಂದು ಕೃತ್ಯದಿಂದ. ಸೊ ಈ ಭಕ್ತಿ ಇವೆಲ್ಲವೂ ಕೂಡ ಅವರವರ ವೈಯಕ್ತಿಕವಾಗಿರುತ್ತೆ. ಸದ್ಯಕ್ಕೆ ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ.